ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ವಿದ್ಯಾಪ್ರಾಪ್ತಿ ಫಲವನ್ನು ನೀಡುವ 96ನೆಯ ಶ್ಲೋಕಕ್ಕೆ ಸ್ವಾಗತ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಕಲತ್ರಂ ವೈಧಾತ್ರಂ ಕತಿ ಕತಿ ಭಜಂತೆ ನ ಕವಯಃ ಶ್ರಿಯೋ ದೇವ್ಯಾ ಕೋ ವಾ ನ ಭವತಿ ಪತಿ ಕೈರಪಿ ಧನೈ ಮಹಾದೇವಂ ಹಿತ್ವಾ ತವ ಸತಿ ಸತಿ ನಾಮ ಚರಮೆ ಕುಚಾಭ್ಯಾಮಾಸಂಗಃ ಕುರವ ಕತರೋರಪ್ಯ ಸುಲಭಃ. ಹೇ ಪರಶಿವನ ಸತಿಯೇ, ಇಷ್ಟು ಮಂದಿ ಕವಿಗಳು ಬ್ರಹ್ಮನ ಮಡದಿ ಸರಸ್ವತಿಯನ್ನು ಹೊಗಳುವುದಿಲ್ಲ. ವಿಷ್ಣು ಪತ್ನಿಯಾದ ಲಕ್ಷ್ಮಿಗೆ ಎಷ್ಟು ಮಂದಿ ಲಕ್ಷ್ಮೀಪತಿಗಳಾಗಿ ಒಡೆಯರಾಗುವುದಿಲ್ಲ. ಆದರೆ ಮಹಾನ್ ಪತಿವ್ರತೆಯಾದ ತಾಯೇ, ಮಹಾದೇವನಾದ ಶಿವನನ್ನು ಹೊರತು ನಿನ್ನ ಸ್ತನಗಳ ಸಹವಾಸ ಕುರವಕ ಅಂದರೆ ಗೋರಂಟಿ ಗಿಡಕ್ಕೂ ಕೂಡ ದುರ್ಲಭವಾಗಿದೆ. ಈ ಶ್ಲೋಕವನ್ನು ಸಾಧನೆ ಮಾಡಿ, ಅಂದರೆ ಜಪ ಸಾಧನೆಯನ್ನು ಮಾಡಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಶ್ಲೋಕದ ವಿಸ್ತಾರವಾದ ಅರ್ಥವನ್ನು ಅರಿತಿದ್ದರೆ ಅರ್ಥಾನುಸಂಧಾನ ಮಾಡುವುದು ಸುಲಭವಾಗುತ್ತದೆ. ಈ ಕಾರಣದಿಂದ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು, ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತದೆ. ದಯವಿಟ್ಟು ತಾವು ಆ ವಿಡಿಯೋವನ್ನು 10 ಬಾರಿ ನೋಡುವ ಮೂಲಕ ನಿಮ್ಮದೇ ಆದಂತಹ ಅರ್ಥವನ್ನು ಮನದಟ್ಟು ಮಾಡಿಕೊಂಡು ಆ ಮೂಲಕ ನಿಮ್ಮ ಜಪ ಸಾಧನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ನೋಡಿಕೊಳ್ಳಬಹುದು. ಇನ್ನು ಯಂತ್ರದ ವಿಷಯಕ್ಕೆ ಬಂದಾಗ, ಯಂತ್ರ ಸರಳವಾಗಿದ್ದು ತಲೆ ಕೆಳಗಾದ ತ್ರಿಕೋನ ರೂಪದಲ್ಲಿದೆ. ಒಳಗಡೆ 3 ಬೀಜಾಕ್ಷರಗಳಿವೆ. 3 ಕೂಡ ಒಂದೇ ಬೀಜಾಕ್ಷರವಾಗಿದ್ದು ಕ್ಲೀಂ ಎಂಬ ಬೀಜಾಕ್ಷರವನ್ನೇ 3 ಸಾರಿ ಬರೆಯಲಾಗಿದೆ. ಈ ಯಂತ್ರವನ್ನು ಬಿಳಿಯ ಎಕ್ಕೆ ಹಾಲಿನಲ್ಲಿ ಬರೆದು ಪೂಜಿಸಬೇಕು. ಪೂಜೆಯ ಅವಧಿ 8 ದಿನಗಳು. ಜಪ ಸಂಖ್ಯೆ ಪ್ರತಿನಿತ್ಯವೂ 1000 ಬಾರಿ. ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಬಿಳಿಯ ಎಕ್ಕೆ ಹಾಲಿನಲ್ಲಿ ಈ ಯಂತ್ರವನ್ನು ಬರೆದು ಪೂಜಿಸಬೇಕು. ಪೂಜೆಯ ಅವಧಿ 8 ದಿನಗಳು. ಜಪ ಸಂಖ್ಯೆ 1000. ಜಪದ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು, ಕರನ್ಯಾಸ, ಅಂಗನ್ಯಾಸ, ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರ ಪೂಜೆಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು, ಪೂಜಾ ವಿಧಿ ಎಂಬ ಹೆಸರಿನ ಈ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ. ತಾವು ಅದನ್ನು ಬಳಸಿಕೊಂಡು ನಿಮ್ಮ ಜಪ ಸಾಧನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ನೋಡಿಕೊಳ್ಳಬಹುದು. ನೈವೇದ್ಯವಾಗಿ ಪಾಯಸವನ್ನು ಹೇಳಿದ್ದಾರೆ. ಈ ಪಾಯಸವನ್ನು, ಅಂದರೆ ನೈವೇದ್ಯವಾದ ಪಾಯಸವನ್ನು ಫಲಾಪೇಕ್ಷಿತರು ಪೂಜೆಯ ನಂತರ ಸೇವಿಸಬೇಕು. ಈ ಶ್ಲೋಕ ಜಪಕ್ಕೆ ಫಲವಾಗಿ ಹಿರಿಯರು ಸಕಲ ವಿದ್ಯಾ ಲಾಭ ಎಂದು ಹೇಳಿದ್ದಾರೆ. ಈ ರೀತಿಯಾದ ಫಲಾಪೇಕ್ಷೆ ಇರುವವರಿಗೆಂದೇ ಕೆಲವೊಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು, ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ. ತಾವು ಅದನ್ನು 1-2 ಸಲ ನೋಡುವ ಮೂಲಕ ನಿಮ್ಮದೇ ಅಭಿಪ್ರಾಯವನ್ನು ರೂಢಿಸಿಕೊಂಡು ಭಾವ ತುಂಬಿ ಅರ್ಥಾನುಸಂಧಾನವನ್ನು ಮಾಡಿಕೊಂಡು ನಿಮ್ಮ ಶ್ಲೋಕ ಜಪವನ್ನು ಹೆಚ್ಚು ಪರಿಣಾಮಕಾರಿಯಾಗಿರುವಂತೆ ನೋಡಿಕೊಳ್ಳಬಹುದು. ಶ್ರದ್ಧೆ, ನಿಷ್ಠೆ, ನಂಬಿಕೆಗಳಿಂದ ನಿಮಗೆ ಒಳ್ಳೆಯ ಲಾಭ ದೊರೆತು ಈ ಶ್ಲೋಕ ಜಪದಿಂದ ನೀವು ಬಯಸಿದ ವಿದ್ಯೆಯ ಲಾಭ ನಿಮಗೆ ದೊರೆಯಲೆಂದು ಆಶಿಸುತ್ತೇನೆ. ಆಲ್ ದ ಬೆಸ್ಟ್. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.